ಡ್ಯೂಟಿನ ಮಾಡಬೇಕಾಗಿತ್ತು. ಸೊ 6ನೇ ತಾರೀಕು ಡ್ಯೂಟಿ ಮಾಡ್ಕೊಂಬಂದು ಸ್ವಲ್ಪ ಮಲ್ಕೊಂಡು ಬೆಳಗ್ಗೆ ಎದ್ದು ವೀಡಿಯೋ ಎಡಿಟಿಂಗ್ ಮಾಡೋಕ್ಕೆ 10 ಗಂಟೆ ಆಗಿತ್ತು. ಸ್ವಲ್ಪ ಇನ್ನೊಂದು 1 ಅವರ್ ಮಲ್ಕೊಂಡು 12 ಗಂಟೆಗೆ ಡ್ಯೂಟಿ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದೆ. ಬಟ್ ಆ ಬಿಸಿಲಲ್ಲಿ ಏನೋ ಒಂಥರ ಆಯಿತು. ಸೊ ಯಾಕೋ ಸುಸ್ತಾದಂಗೆ ಆಯಿತು, ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಡೇಟ್ ಬಂದು 8 ಬೆಳಗ್ಗೆ 7:44 ಆಗಿದೆ. ಆಲ್ರೆಡಿ ಸ್ಲಾಟ್ ಬಂದು ಸ್ಟಾರ್ಟ್ ಆಗಿದೆ 7:30ರಿಂದ 9:30ಕ್ಕೆ. ಬನ್ನಿ ಇವತ್ತು ಮೆಸೇಜ್ ಸೆಂಟ್ರಲ್ಲಿ ಏನು ಕೊಟ್ಟವನ ನೋಡೋಣ. ಸೊ 35% ಅರ್ನ್ ಅಂತ. ಸೊ ಇದು ಮಧ್ಯಾಹ್ನದೈತೆ ಬ್ರೇಕ್ಫಾಸ್ಟು. ಓಕೆ, ಬ್ರೇಕ್ಫಾಸ್ಟ್ ಬಂದು 6 ಗಂಟೆಯಿಂದ 7 ಗಂಟೆವರೆಗೂ 90, 7 ಗಂಟೆಯಿಂದ 8 ಗಂಟೆವರೆಗೂ 90. ಸೊ 8 ಗಂಟೆಯಿಂದ 9, 12 ಗಂಟೆವರೆಗೂ 45 ಕೊಟ್ಟಿದ್ದಾನೆ. ಸೊ ಎಕ್ಸ್ಟ್ರಾ ಪರ್. ಮತ್ತು ಇನ್ನು ಸ್ನ್ಯಾಕ್ಸು, ಡಿನ್ನರು. ಸೊ ಇನ್ನೊಂದು MG ಬಿಟ್ಟವನೆ. ಸೊ MGನ ಹೇಳ್ತೀನಿ ನಿಮಗೆ. ಸೊ ಅಷ್ಟೇ, ಎಲ್ಲ 45%. ಬಟ್ ಇದೊಂದು 700 ರೂಪಾಯಿ ಇದೆ. 16 ಆರ್ಡ್ರ್ ಕಂಪ್ಲೀಟ್ ಮಾಡ್ಬೇಕಂತೆ. 12 ಗಂಟೆಯಿಂದ ನೈಟ್ 7 ಗಂಟೆವರೆಗೂ ಅಂತೆ ಸ್ಟಾರ್ಟ್ ಆಗಿರೋದು. ಬಟ್ ಇದರಲ್ಲಿ 12 ಗಂಟೆಯಿಂದ 7 ಗಂಟೆ ಒಳಗಡೆ ಒಂದು ಆರ್ಡ್ರ್ ಮಾತ್ರ ಕ್ಯಾನ್ಸಲ್ ಮಾಡಬೇಕು. ಅದು ಆಲ್ ಡೇ ಹಿಡ್ಕೊಂಡು. ಸೊ ಹಾಗಾಗಿ 12 ಆರ್ಡ್ರ್ ಮಾಡಿದ್ರೆ 500 ರೂಪಾಯಿ ಕೊಡ್ತಾನೆ. 16 ಆರ್ಡ್ರ್ ಮಾಡಿದ್ರೆ 700 ರೂಪಾಯಿ ಕೊಡ್ತಾನೆ. ಇದು ಎಲ್ಲಿ 12 ಗಂಟೆಯಿಂದ 7 ಗಂಟೆ ಒಳಗಡೆ. ಸೊ ಅದೇ ರೀತಿ ಇನ್ನೊಂದಿದೆ. ಇದು ಬಂದು 5 ಗಂಟೆಯಿಂದ ಏನೋ ಸ್ಟಾರ್ಟ್ ಇದೆ. ಓಕೆ, 4 ಗಂಟೆಯಿಂದ 11 ಗಂಟೆವರೆಗೂ. ಸೊ ಇದರಲ್ಲೂ ಸೇಮ್ 16 ಆರ್ಡ್ರ್ ಮಾಡಿದ್ರೆ 700 ರೂಪಾಯಿ, 12 ಆರ್ಡ್ರ್ ಮಾಡಿದ್ರೆ 500 ರೂಪಾಯಿ ಕೊಡ್ತಾನೆ. ಸೊ ಇವು ಎರಡನ್ನೂ ಇವತ್ತು ಆದಷ್ಟು ಬೇಗ ಕಂಪ್ಲೀಟ್ನ ಮಾಡೋಕ್ಕಾಗುತ್ತೆ ಇಲ್ಲ ನೋಡೋಣ. ಬನ್ನಿ ಇವತ್ತಿನ ಡ್ಯೂಟಿ ಅಂತೂ ಸ್ಟಾರ್ಟ್ ಮಾಡೋಣ. ಸೊ ಹಿಂದಿನ ವಿಡಿಯೋ ಹೇಳ್ದಂಗೆ ಸೊ ಗಿವ್ ಅವೇ ಅಂತ. ಸೊ ಈ ವಾರದಲ್ಲಿ ಸೊ ನಾವು ಎಷ್ಟು ಅರ್ನ್ ಮಾಡ್ತೀನಿ ಅಂತ ನೀವೇನಾದರೂ ಕರೆಕ್ಟಾಗಿ ಹೇಳಿದರೆ ಸೊ ನಾನು ಅವ್ರಿಗೆ ಒಂದು ಸರ್ಪ್ರೈಸ್ನ ಕೊಡ್ತೀನಿ. ಬನ್ನಿ ಇವತ್ತಿನ ವೀಡಿಯೋನ ತಡ ಮಾಡೋದು ಬೇಡ. 7:46 ಡ್ಯೂಟಿ ಆನ್ ಆಗಿದೆ. ನೋಡೋಣ ಫಸ್ಟ್ ಆರ್ಡ್ರ್ ಎಲ್ಲಿಂದ ಬೀಳುತ್ತೆ ಏನು ಅಂತ ನೋಡೋಣ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವಾಗ ಡ್ಯೂಟಿ ಅಂದರೂ ಸ್ಟಾರ್ಟ್ ಆಗಿದೆ. ಮೊದಲೇ ಆರ್ಡ್ರ್ ಬಿದ್ದ ತಕ್ಷಣ ಸೊ ನಿಮಗೆ ಸಿಗ್ತೀನಿ. ಇವತ್ತು ಗಾಡಿ ರನ್ನಿಂಗ್ ಬಂದು 49,543 ಕಿಲೋಮೀಟ್ರ್ ರನ್ನಿಂಗು, ಸ್ಟಾರ್ಟಿಂಗ್ ರನ್ನಿಂಗು. ಸೊ ಎಂಡ್ ರನ್ನಿಂಗು ಹೇಳ್ತೀನಿ ನಿಮಗೆ. ಬನ್ನಿ ಹೋಗಿ ಫಸ್ಟ್ನೇ ಆರ್ಡ್ರನ್ನ ಪಿಕ್ ಮಾಡಿ ಡ್ರಾಪ್ ಮಾಡೋಣ. ಸೊ ಪೆಟ್ರೋಲ್ ಅಂತೂ ನೆನ್ನೆ ಮಧ್ಯಾಹ್ನ ಹಾಕಿಸ್ಕೊಂಡೆ. ಒಂದು 500ಗೆ 5 ಲೀಟ್ರ್ ಬಂತು. ಬರಲಿಲ್ಲ ಅಷ್ಟೇ, 5 ಲೀಟ್ರ್ ಬರಲಿಲ್ಲ. ಸೊ 4.95 ಬಂತು. ನೋಡೋಣ ಈ ವೀಕು ಎಷ್ಟಾಗುತ್ತೆ. ಸೊ ಆಲ್ರೆಡಿ ಒಬ್ಬರು ಕಮೆಂಟ್ ಮಾಡವ್ರೆ 10,200 ಅಂತ. ನೋಡೋಣ ಅಷ್ಟಾಗುತ್ತೋ ಇನ್ನೂ ಜಾಸ್ತಿ ಆಗುತ್ತೋ ಏನೋ ಆಯ್ತಾ ಸಿಗ್ತು ನಿಮಗೆ ಮೊದಲೇ ಆರ್ಡ್ರ್ ಬಿದ್ದ ತಕ್ಷಣ. ಸೊ ಫಸ್ಟ್ ಆರ್ಡ್ರೇ ಇವಾಗ. ಸೊ ಒಂದು ಲಾಂಗ್ ಆರ್ಡ್ರು. ಸೊ 155 ರೂಪಾಯಿ. ಸೊ 50 ರೂಪಾಯಿ ಟಿಪ್ಸ್ ಇದೆ. ನೋಡೋಣ ಆರ್ಡ್ರ್ ಎಂಡ್ ಆದಮೇಲೆ ಎಷ್ಟು ಕೊಡ್ತಾನೆ ಏನು ಅಂತ ನೋಡೋಣ. 155 ರೂಪಾಯಿ ಅಂತೂ ತೋರಿಸಿದೆ ಇವಾಗ ಫಸ್ಟ್ ಆರ್ಡ್ರೆ. ಬನ್ನಿ ಇವಾಗ ಸೌತ್ ಜಂಕ್ಷನ್ನಿಗೆ ಹೋಗಿ ಪಿಕಪ್ ಇದೆ, ಹೋಗಿ ಪಿಕಪ್ ಮಾಡೋಣ. ಫುಡ್ನ ಪಿಕ್ ಮಾಡಿದೆ. ಇವಾಗ ಇಲ್ಲಿಂದ ಕಿಲೋಮೀಟ್ರ್ ಬಂದು ಸೊ 10 ಕಿಲೋಮೀಟ್ರ್ ಇದೆ. ಸೊ 10 ಕಿಲೋಮೀಟ್ರನ್ನ ಹೋಗಿ ಡ್ರಾಪ್ ಮಾಡೋಣ. ಟಿಪ್ಸು ಕೂಡ ಆ್ಯಡ್ ಆಗಿದೆ, ಬೇಕಾದ್ರೆ ನೀವು ನೋಡ್ಬೋದು. ಇಲ್ಲಿ ಶೋ ಆಗ್ತಾಯಿದೆ ಟಿಪ್ಸ್ ಅಂತ. ಸೊ ಅದು ಅಮೌಂಟ್ ತೋರಿಸಲ್ಲ. ಸೊ ಡೆಲಿವರಿ ಆದಮೇಲೆ ಬೋನಸ್ ಎಷ್ಟು ಬಂತು, ಅರ್ನಿಂಗ್ ಎಷ್ಟು, ಟಿಪ್ಸ್ ಎಷ್ಟು ಅಂತ ಸೊ ಅಲ್ಲಿ ತೋರಿಸುತ್ತೆ. ಹೋಗಿ ಇವಾಗ ಫಸ್ಟ್ನೇದ್ದು ಆರ್ಡ್ರನ್ನ ಹೋಗಿ ಡೆಲಿವರಿ ಮಾಡೋಣ. ಇದು ಇರೋದು ಯಲಹಂಕ ನ್ಯೂ ಟೌನ್ ಒಳಗಡೆ. ಸೊ ಬನ್ನಿ ಇವಾಗ ಮೊದಲನೇ ಆರ್ಡ್ರನ್ನ ಡೆಲಿವರಿ ಮಾಡೋಣ. ಸೊ ಹಾಗೆ ಇವತ್ತಿನ
ಫಸ್ಟು 155 ರೂಪಾಯಿ ಹೈಯೆಸ್ಟ್ ಅರ್ನಿಂಗ್ ಇವತ್ತು ಮೊದಲೇ ಡ್ಯೂಟಿಲಿ. ನೆನ್ನೆನೂ ಕೂಡ ಬೆಳಗ್ಗೆ ಏನೋ ಒಂಥರ ಬೆಳಗ್ಗೆ ಲಾಂಗ್ ಆರ್ಡ್ರು ಇಲ್ಲ ಬೆಳಗ್ಗೆ ಡ್ಯೂಟಿ ಬೀಳ್ತಾಯಿದ್ರೆ ಅದೊಂಥರ ಏನೋ ಖುಷಿ. ಆ ಡೇ ಫುಲ್ಲು ಒಂದು ಎನರ್ಜೆಟಿಕ್ ಆಗಿರುತ್ತೆ. ಸೊ ಯಾವುದೂ ಇದು ಇರಲ್ಲ. ನೆನ್ನೆ ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆವರೆಗೂ ಸ್ಲಾಟ್ನ ಬುಕ್ ಮಾಡ್ಕೊಂಡಿದ್ದೆ. ಬಟ್ ನಾನು ಕೆಲಸ ಮಾಡಿರೋದು ಬರೀ ಒಂದು 1 ಅವರ್ ಅನ್ಕೋತೀನಿ. 1 ಅವರು 82 ರೂಪಾಯಿ ಆರ್ಡ್ರ್ ಮಾಡಿದೆ. ಸೊ 2 ಆರ್ಡ್ರ್ ಮಾತ್ರ ಕಂಪ್ಲೀಟ್ ಮಾಡಿದೆ. ಅದಾದಮೇಲೆ ಸ್ವಲ್ಪ ಏನೋ ಒಂಥರ ಫುಲ್ ಮೂಡ್ ಅಪ್ಸೆಟ್ ಆಗಿಬಿಡ್ತು ಡ್ಯೂಟಿ ಮಾಡೋಕ್ಕೆ. ಹಾಗಾಗಿ ಡ್ಯೂಟಿನ ಆಫ್ ಮಾಡಿ ಸೀದಾ ಮನೆಗೆ ಹೋಗಿ ಮಲ್ಕೊಂಬಿಟ್ಟೆ. ಸಾಯಂಕಾಲ 4 ಗಂಟೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ಆವಾಗೂ ಯಾಕೋ ಆಗಲಿಲ್ಲ, ಬೇಡ ಬಿಡು ಅಂತ. ಅದು ಇನ್ಸೆಂಟಿವ್ಗೋಸ್ಕರ ದುಡಿದ್ರೆ ಬೇರೆ, ಅರ್ನಿಂಗ್ಗೋಸ್ಕರ ದುಡಿದ್ರೆ ಇದರಲ್ಲಿ ಅಷ್ಟು ಆಗಲ್ಲ, ಸುಮ್ಮನೆ ವೇಸ್ಟು ಅಂದ್ಕೊಂಡು ನಾಳೆ ಬೆಳಗ್ಗೆ ಸ್ಟಾರ್ಟ್ ಮಾಡಿರೋದು ಅಂತ ಬೆಳಗ್ಗೆ ಸ್ಟಾರ್ಟ್ ಮಾಡೀನಿ. ಬೆಳಗ್ಗೆನೂ ಕೂಡ ಅರ್ಲಿ ಮಾರ್ನಿಂಗ್ 6 ಗಂಟೆಯಿಂದ 8 ಗಂಟೆವರೆಗೂ 90 ರೂಪಾಯಿ ಎಕ್ಸ್ಟ್ರಾ ಪರ್ ಆರ್ಡ್ರ್ ಇತ್ತು. ಬಟ್ ಹೇಳೋಕ್ಕಾಗಲಿಲ್ಲ, ಏನೋ ಒಂಥರ ಫುಲ್ಲು ಬೆಳಗ್ಗೆ ಹೇಳೋಕ್ಕೆ ಹಿಂಸೆ. ಉಳ್ಕೆದ್ದು ಡೆಲಿವರಿ ಪಾರ್ಟ್ನರ್ಸ್ ಅದು ಹೆಂಗೆ ಹೇಳ್ತಾರೋ ಏನೋ. ಸೊ 12 ಗಂಟೆ ಬಂದು ಮಲ್ಕೊಂಡ್ರು ತಿರ್ಗಾ ವಾಪಸ್ಸು 6-7 ಗಂಟೆಗೆ ಡ್ಯೂಟಿ ಸ್ಟಾರ್ಟ್ ಮಾಡ್ತಾರೆ. ಸೊ ನೋಡೋಣ ಇವತ್ತಿನ ಅರ್ನಿಂಗ್ ಎಷ್ಟಾಗುತ್ತೆ, ಟಾರ್ಗೆಟ್ ಕಂಪ್ಲೀಟ್ ಮಾಡ್ತೀನಿ ಇಲ್ವಾ. ಸೊ ಹಂಗೆ ಸೋಮವಾರ ಒಳಗಡೆ ನಾನು 10,000 ಮೇಲೆ ಅರ್ನ್ ಮಾಡ್ತೀನಿ ಇಲ್ಲ ಗೊತ್ತಿಲ್ಲ, ಬಟ್ ಮಾಡ್ತೀನಿ ಅಂತ ಅನ್ನೋ ಒಂದು ಕಾನ್ಫಿಡೆಂಟ್ ನನ್ನಲ್ಲಿ ಐತೆ. ನೋಡೋಣ ಇವತ್ತು ಎಷ್ಟಾಗುತ್ತೆ ಏನು ಅಂತ. ಹೋಗಿ ಫಸ್ಟ್ನೇ ಆರ್ಡ್ರನ್ನ ಡ್ರಾಪ್ ಮಾಡೋಣ ಬನ್ನಿ. 90 ರೂಪಾಯಿ. ಸೊ ಫಸ್ಟ್ ಟಾರ್ಗೆಟ್ಗೆ ಇನ್ನೂ 19 ಆರ್ಡ್ರ್ ಬೇಕು. 20 ಆರ್ಡ್ರಿಗೆ 800 ರೂಪಾಯಿ, 33 ಆರ್ಡ್ರಿಗೆ 450 ರೂಪಾಯಿ. ಸೊ ಇಲ್ಲಿ MG ಇದೆ, OMG ಇವಾಗ ತೋರಿಸ್ತಾಯಿದೆ. ಸೊ ಇದ್ರ ಟೈಮ್ ಬಂದು 12 ಗಂಟೆ ಸ್ಟಾರ್ಟ್ ಆಗೋದು. 12 ಗಂಟೆಯಿಂದ 5 ಗಂಟೆ ಹೊರಗಡೆ ಸೊ ಎಷ್ಟು ಅವರ್ ಕೆಲಸ ಮಾಡಲೇಬೇಕು. ಒಂದು ಕ್ಯಾನ್ಸಲ್ ಮಾಡೋಂಗಿಲ್ಲ. 12 ಗಂಟೆಯಿಂದ 7 ಗಂಟೆ. ಸೊ 4 ಗಂಟೆಯಿಂದ 7 ಗಂಟೆ. ಸೊ ನೋಡೋಣ ಇವೆರಡು ಅಷ್ಟಾದಮೇಲೆ ಎಷ್ಟು ಕೊಡ್ಬೋದು ಅಂತ ನಿಮಗೆ ನಾಳೆ ಹೇಳ್ತೀನಿ, ಗೊತ್ತಾಗುತ್ತೆ ಕಂಪ್ಲೀಟ್ ಆಗಿದೆ ಇಲ್ವಾ ಅಂತ. ಗ್ರೌಂಡ್ ಫ್ಲೋರ್. ಓಕೆ, ಇವಾಗ 2ನೇ ಆರ್ಡ್ರ್ ಬಿದ್ಮೇಲೆ ಸಿಗ್ತೀನಿ ನಿಮಗೆ. ಓಕೆ, 2ನೇ ಆರ್ಡ್ರ್ ಕೂಡ ಬಿದ್ದಿದೆ. ಪಿಕಪ್ಪಿಗೆ ಬಂದಿದ್ದೀನಿ, ಬಟ್ ಫೋಟೋ ಕೇಳ್ತಾಯಿದೆ. ಸಿಗ್ತೀನಿ ನಿಮಗೆ. ಮಾಡಿದೆ 2ನೇ ಆರ್ಡ್ರು. ಸೊ ಇಲ್ಲಿಂದ 3 ಕಿಲೋಮೀಟರ್ಸ್ ಇದೆ. ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಸೊ ಹಂಗೆ ಅಂದವೇ ಎಲ್ಲಾದರೂ ಸ್ವಲ್ಪ ಟಿಫನ್ ಮಾಡಿಕೊಂಡು ಸೊ ಅಲ್ಲಿಂದ ಕಂಟಿನ್ಯೂಯಸ್ ಆಗಿ ಆರ್ಡ್ರನ್ನ ಮಾಡೋಕ್ಕಾಗತ್ತೆ. ಇವತ್ತು ಇನ್ನೂ ಜಲ್ದಿನೇ ನಾನು ಟಾರ್ಗೆಟ್ನ ಕಂಪ್ಲೀಟ್ ಮಾಡ್ತಾಯಿದ್ದೆ. ಬಟ್ ಹೆವಿ ಲಾಂಗ್ ಕೊಟ್ಟ. ಹೆವಿ ಅಂದರೆ ಹೆವಿ ಲಾಂಗು. 3 ಕಿಲೋಮೀಟ್ರ್, 4 ಕಿಲೋಮೀಟ್ರ್ ಪಿಕಪ್ಪು, 8-9 ಕಿಲೋಮೀಟ್ರ್ ಡ್ರಾಪು. ಎಲ್ಲಿಗೆ ಹೋದರೂ ಸೀದಾ ಯಲಹಂಕಗೆ, ನ್ಯೂ ಟೌನ್ಗೆ ಎಳೆಯೋದು. ಸೊ ಭಾಳ ಹಿಂಸೆ. ಪೆಟ್ರೋಲು ಅಷ್ಟೇ ಹೋಗಿದೆ ಇವತ್ತು. ರನ್ನಿಂಗ್ ಕೂಡ ಜಾಸ್ತಿನೇ ಡೈಲಿ ಆಗುತ್ತೆ, ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇನ್ನೂ ಟೈಮ್ ಇದೆ ಅಲ್ವಾ, ಇನ್ನು 11:15ವರೆಗೂ ಇದೆ ಟೈಮು. ನೋಡೋಣ ಅಲ್ಲಿವರೆಗೂ ಎಷ್ಟಾಗುತ್ತೆ ಏನು ಅಂತ ನಿಮಗೆ ಹೇಳ್ತೀನಿ. ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ನೋಡೋಣ ಆಮೇಲೆ ಸಿಗ್ತೀನಿ ನಿಮಗೆ ಆರ್ಡರ್ಸ್ ಬಿದ್ಮೇಲೆ. ಓಕೆ, ಇನ್ನೇನು ಟೈಮ್ ಬಂದು ಇವಾಗ 11:22. ಸೊ ಲಾಸ್ಟ್ ಆರ್ಡ್ರನ್ನ ಡೆಲಿವರಿ ಮಾಡುವಂಥ ಟೈಮ್ ಆಯಿತು. ಸೊ ತುಂಬಾ 5 ನಿಮಿಷ ಲೇಟ್ ಮಾಡಿದೆ ನಾನೇ. ಏನಕ್ಕಪ್ಪ ಅಂದ್ರೆ ಸೊ ಅದು ಮುಗಿಲಿ ಅಂತ. ಸೊ 55 ರೂಪಾಯಿ ಅರ್ನಪ್ಪು. ಸೊ ಸೊಳ್ಳೆ ಬೇರೆ ಕಡಿತಾ ಇದೆ. ಸೊ 11:23 ಡ್ಯೂಟಿ ಅಂತೂ ಆಫ್ ಆಯಿತು. ಡ್ಯೂಟಿನೂ ಕೂಡ ಆಫ್ ಮಾಡಿದೆ. ಓಕೆ, ಇವಾಗ ಡ್ಯೂಟಿ ಆಫ್ ಆಯಿತು. ಸೊ ಇವತ್ತಿನ ಅರ್ನಿಂಗ್ ನೋಡಿಬಿಡೋಣ ಫಸ್ಟು. ಸೊ ನೈಟು ವೀಡಿಯೋ ಮಾಡೋಕ್ಕಾಗಲ್ಲ, ಏನಕ್ಕಪ್ಪ ಅಂದರೆ ಕ್ಲಿಯಾರಿಟಿ ಕಾಣೋದಿಲ್ಲ ಅಂತ. ಹಾಗಾಗಿ ಸೊ ನಾನು ವೀಡಿಯೋನ ಮಾಡೋದಿಲ್ಲ. ಓಕೆ, ಲಾಸ್ಟ್ನಲ್ಲಿ ಅರ್ನಿಂಗನ್ನು ಬರ್ತೀನಿ. ಸೊ ಫಸ್ಟು ಅರ್ನಿಂಗ್ ನೋಡೋದಾದರೆ 1780 ರೂಪಾಯಿ. ಸೊ ಫಸ್ಟು ಕಿಲೋಮೀಟ್ರ್ ಲೆಕ್ಕ ಹಾಕೋಣ. ಸೊ ಇವಾಗ ನೋಡ್ಬೋದು 49,771. ಸೊ ಇದು
49,543 ಸ್ಟಾರ್ಟಿಂಗ್ ರನ್ನಿಂಗು. ಸೊ ಇದರಲ್ಲಿ ಇದನ್ನು ಮೈನಸ್ ಮಾಡಬೇಕು. 49,701. ಸೊ ಅಲ್ಲಿಗೆ 228 ಕಿಲೋಮೀಟ್ರು. ಸೊ 228 ಕಿಲೋಮೀಟ್ರ್ ಅಂದರೆ ನನ್ನ ಗಾಡಿ ಕೊಡೋದು 60. ಸೊ 110, ಅಲ್ಲಿಗೆ 450 ರೂಪಾಯಿ ಪೆಟ್ರೋಲ್ ಆಯಿತು. 200 ರೂಪಾಯಿ ನನ್ನ ಖರ್ಚು, 600 ರೂಪಾಯಿ ಆಯಿತು. ಸೊ ಇವತ್ತಿನ ನನ್ನ ಪೆಟ್ರೋಲು ಮತ್ತು ನಂದು ಖರ್ಚು ಬಂದು. ಸೊ ಹಾಗೆ ಇವತ್ತು ಅರ್ನಿಂಗಿಗೆ ಬಂದರೆ 1,780 ರೂಪಾಯಿ, 80 ಪ್ಲಸ್ ಮ್ಯಾಕ್ಸ್ ಬೋನಸ್ 225 ರೂಪಾಯಿ ಪ್ಲಸ್ ಡೈಲಿ ಇನ್ಸೆಂಟಿವ್ ಬಂದು ಸೊ 450 ರೂಪಾಯಿ. ಬಟ್ ಇದನ್ನು ಕೌಂಟ್ ಮಾಡಲ್ಲ, ನಾನು MG ಕೌಂಟ್ ಮಾಡಲ್ಲ. ಸೊ ನಿಮ್ಗೆ ತೋರಿಸ್ತೀನಿ ಒಂದು ಸೆಕೆಂಡ್. ಸೊ ಈ MGನ ಕೌಂಟ್ ಮಾಡಲ್ಲ. ಈ MG ನನಗೆ ಬೆಳಗಡೆ ಬಂದರೆ ನಾನು ವಿಡಿಯೋ ಲಾಸ್ಟಲ್ಲಿ ಅದನ್ನು ಕೆಳಗಡೆ MG ಅಂತ ಟೈಟಲ್ ಮಾಡಿ ಹಾಕ್ತೇನೆ. ಬಟ್ ಇದು ನನಗೆ ಬರುತ್ತೋ ಇಲ್ಲೋ, ಇದು 12 ಗಂಟೆಯಿಂದ ರಾತ್ರಿ 7 ಗಂಟೆವರೆಗೂ ಇದು ನನಗೆ ಕ್ಲಿಯರಾಗಿದೆ ಬರುತ್ತೆ ಅಂತ. ಹಾಗಾಗಿ ಇದನ್ನು ಕೂಡ 700 ಬಿಡ್ತೀನಿ, ಆಮೇಲೆ ಹಿಡಿತೀನಿ. ಇದನ್ನೇನಿದೆ 4ರಿಂದ 11 ಗಂಟೆ, ಇದು ನನಗೇನೋ ಸ್ವಲ್ಪ ಕನ್ಫ್ಯೂಸ್ ಇದೆ. ಹಾಗಾಗಿ ಇದನ್ನು ನಾನು ಬಿಡ್ತೀನಿ, ನೋಡೋಣ. ಸೊ ಇದೊಂದು 700. ಟೋಟಲು ಇವತ್ತಿನ ಅರ್ನಿಂಗ್ ಬಂದು 3,155 ರೂಪಾಯಿ ಅರ್ನಿಂಗು. ಇದರಲ್ಲಿ ಮೈನಸ್ 600 ರೂಪಾಯಿ ತೆಗೆದ್ರೆ ಸೊ ನನಗೆ ಉಳಿದಿರೋದು 2,555 ಅಂದರೆ 2,555 ರೂಪಾಯಿ ಇವತ್ತಿನ ನನ್ನ ಉಳಿತಾಯ ಹಾಗೂ ಅರ್ನಿಂಗು. ಬಟ್ ಫ್ಲ್ಯಾಟ್ ಕ್ಯಾಶ್ ಬಂದು